ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸವಿತಾ ಸತ್ಯನಾರಾಯಣ್. ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸವಿ ಟೇಸ್ಟಿಫೈಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿದಲೇ, ಯಾಕೆ ಕಾರಣಾಂತರಗಳಿಂದ ಮಾಡಲು ಆಗಲಿಲ್ಲ. ನಾವು ಈಗ ಎಲ್ಲ ಕಡೆ ಪ್ರಚಾರ ಆಗಿರ್ತಕ್ಕಂತಹ ಕೊಟ್ಟಿಯೂರಿಗೆ ಹೊರಟಿದ್ವಿ. ನಾವು 2ನೇ ತಾರೀಕಿನೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಗೆ ನಾವು 12ನೇ ತಾರೀಕಿಗೆ ನಾವು ಫಿಕ್ಸ್ ಮಾಡ್ಕೊಂಡ್ವಿ. ನಾವು 12 ಶುಕ್ರವಾರ ನೈಟು ನಮ್ಮ ಊರಿಂದ 10 ಗಂಟೆಗೆ ಬಿಟ್ವಿ. ಅಲ್ಲಿಂದ ನಾವು ಬೆಳಗ್ಗೆ 6 ಗಂಟೆಗೆ ನಾವು ಕೊಟ್ಟಿಯೂರನ್ನು ತಲುಪಿದ್ವಿ. ಅಲ್ಲಿ ಫ್ರೆಶಪ್ ಎಲ್ಲ ಆಗಿ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಅದು ಸ್ವಲ್ಪ ದೂರ ನೀರಿನಲ್ಲಿ ನಡಿಬೇಕು. ನೀವು ನೋಡ್ತಾ ಇದ್ದೀರಾ, ಜನ ಅಷ್ಟೊಂದು ಇಲ್ಲ. ನಾವು ಸಾಟರ್ಡೆ ಅಂದ್ಕೊಂಡ್ರೂ ರಶ್ ಇರುತ್ತೆ ಅಂತಿದ್ರೂ ಅಷ್ಟೊಂದು ಅಲ್ಲಿ ಅವತ್ತು ರಶ್ ಇರಲಿಲ್ಲ. ಇಲ್ಲಿನ ಮಹತ್ವ, ಒಂದು ಪುಣ್ಯ ಸ್ಥಳ, ಇಲ್ಲೊಂದು ಮಹತ್ವ ಇದೆ ಅಂತ ಅನ್ನೋದಕ್ಕೆ ಇದೊಂದು ಕೂಡ ನಿದರ್ಶನವಾಗಿದೆ. ನಾವಲ್ಲಿ ನೀರಿನಲ್ಲಿ ನಡ್ಕೊಂಬರ್ಬೇಕಾದ್ರೆ ಅಲ್ಲಿನ ಕಲ್ಲನ್ನು ತೆಗೆದುಬಿಟ್ಟು ಅದನ್ನು ತೇಯಿದ್ರೆ ನಿಜವಾಗ್ಲೂ ವಿಭೂತಿ ಬರ್ತದೆ. ಆ ವಿಭೂತಿ ಹಣೆಗೆ ನಾವು ಇಟ್ಕೊಂಡು ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿನ ಒಂದು ಮಹತ್ತರವಾದ ಸ್ಥಳ, ಇದು ಒಂದು ಪುಣ್ಯ ಕ್ಷೇತ್ರ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತದೆ. ನಾವು ಅಲ್ಲಿ ಆ ಒಂದು ವಿಭೂತಿನ ನಾವೆಲ್ಲರೂ ಇಟ್ಕೊಂಡು ಅಲ್ಲಿಂದ ಬಂದ್ವಿ, ಮುಂದೆ ಸಾಗಿದ್ವಿ. ತುಂಬ ಜನ ರೀಲ್ಸಲ್ಲಿ ತುಂಬ ಜನ ಅಲ್ಲಿ ನೂಗ್ತಾ ಇದ್ದಾರೆ, ಹೊಡೆದಾಟ ಆಗ್ತಾಯಿದೆ, ಬರಬೇಡಿ ಅಂತಾರೆ. ಇಲ್ಲ, ಇದು 1 ತಿಂಗಳಲ್ಲಿ ಮಾತ್ರ ಇದು ತೆರೆಯುವಂತಹ ಒಂದು ಪವಿತ್ರವಾದ ಸ್ಥಳ. ಶಿವನು ತನ್ನ ಸತಿಯನ್ನು ಕಳೆದುಕೊಂಡಂತಹ ಸ್ಥಳ, ಹಾಗೆ ಮರುಜನ್ಮ ಪಡೆದು ಮತ್ತೊಮ್ಮೆ ಅವಳನ್ನು ಪಡೆದುಕೊಂಡಂತಹ ಸ್ಥಳವೂ ಕೂಡ ಇದಾಗಿದೆ. ಇಂಥ ಪವಿತ್ರವಾದ ಪುಣ್ಯ ಸ್ಥಳಕ್ಕೆ ನಾವೆಲ್ಲರೂ ಕೂಡ ಭೇಟಿಯಾಗಬೇಕು. ಇದು ಸುಮಾರು 20ರವರೆಗೆ ಮಾತ್ರ ಹೆಣ್ಣು ಮಕ್ಕಳಿಗೆ ದರ್ಶನ ಇರ್ತದೆ. ಇನ್ನೂ 5 ದಿನ ಟೈಮ್ ಇದೆ, ಹೆಣ್ಮಕ್ಳೆಲ್ಲ ದರ್ಶನ ಮಾಡ್ಕೊಳ್ಳಿ. ಹಾಗೆ 2ನೇ ತಾರೀಕು ತನಕ ಇದು ಓಪನ್ ಇರ್ತದೆ ದೇವಸ್ಥಾನ. ಇಲ್ಲಿಂದ ನಾವು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕಾಗ್ತದೆ. ಇಲ್ಲಿ 3 ಥರದ ದರ್ಶನವನ್ನು ಮಾಡಬಹುದು. ಒಂದು ಜನರಲ್ ದರ್ಶನ ಇರ್ತದೆ. ಅದ್ರ ಪಕ್ಕದಲ್ಲಿ ಹೋದರೆ ಅದು ಪ್ರದಕ್ಷಿಣೆ ಹಾಕ್ಬೋದು. ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡ್ಬೋದು, ಆದರೆ ದೇವರ ದರ್ಶನ ಆಗೋದಿಲ್ಲ. ಅದೊಂದು ಕೂಡ ವ್ಯವಸ್ಥೆ ಇದೆ. ಹಾಗೆ ಇನ್ನೊಂದು 1000 ರೂಪಾಯಿ ನಾವು ಊಟದ ಅನ್ನದಾನದ ಒಂದು ಟಿಕೆಟ್ ತೊಗೊಂಡ್ರೆ 1000 ರೂಪಾಯಿ ದರ್ಶನವೂ ಕೂಡ ಇದೆ. ನಾವು ಜನ ಕಮ್ಮಿ ಇರೋದ್ರಿಂದ ನಾವು ಇದು ಜನರಲ್ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡು ನಾವು ನಿಂತ್ಕೊಂಡ್ವಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಒಂದು ಸುಮಾರು 500 ಜನದಷ್ಟು ಬ್ಯಾಚ್ಗಳನ್ನ ಮಾಡಿ ಅವರು ಬಿಡ್ತಾರೆ. ಹಾಗಾಗಿ ಅಲ್ಲೇನೂ ರಿಸ್ಕ್ ಅನಿಸಲ್ಲ. ಹಾಗೆ ಅಲ್ಲಿ ಕುದಿಸಿದ ನೀರಿಗೆ ತುಳಸಿ ಎಲೆಯನ್ನು ಹಾಕಿ ಅದನ್ನು ನಮಗೆ ಕುಡಿಲಿಕ್ಕೆ ಅವಾಗವಾಗ ಕಾರ್ಯಕರ್ತರು ಕೊಡ್ತಾ ಇರ್ತಾರೆ. ಯಾವ ಥರದ ನುಗ್ಗಲೂ ಇಲ್ಲ, ಯಾವ ಥರದ ಜಗಳನೂ ಇಲ್ಲ. ನಾವು ಹೋಗಿರೋದು ಸಾಟರ್ಡೆ ಸಂಡೇ, ಅವತ್ತು ತುಂಬ ಜನ ಅಂತಾರೆ. ನೋಡ್ತಿದ್ದೀರಾ ನೀವು, ಇದು ಒಂದು ಪುಣ್ಯವಾದ ಸ್ಥಳ. ಈ ಒಂದು ಟೈಮಿಂಗ್ಸ್ ಅಂದಾಗ ಜನ ಇದ್ದೇ ಇರ್ತಾರೆ. ಏಕೆಂದರೆ ಆ ಒಂದು ಎಲ್ಲರಿಗೂ ವೀಕ್ಷಣೆ ಮಾಡುವ ಒಂದು ಆಸಕ್ತಿ ಇರ್ತದೆ. ಹಾಗಾಗಿ ತುಂಬ ಜನ ಏನು ಆ ಥರ ನುಗ್ಗಲಿಲ್ಲ. ಅವರು ನೀಟಾಗಿ ಅವರು ಬ್ಯಾಚ್ ಮಾಡಿಬಿಟ್ಟು ನೀಟಾಗಿ ಅವರು ಕಳಿಸ್ತಾ ಇದ್ದಾರೆ. ನಾವು ನೋಡಿ ಅಲ್ಲಿಂದ ಒಂದು 6 ಬ್ಯಾಚು ದಾಟಿದ ಮೇಲೆ ಒಂದು ಸೇತುವೆ ಬರ್ತದೆ. ಅಲ್ಲಿ 1-2 ಬ್ಯಾಚು ದಾಟಿದ ಮೇಲೆ ನಾವು ಕೊನೆಯ ಒಂದು ಹಂತಕ್ಕೆ ನಾವು ಬರ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ದೇವಸ್ಥಾನದ ಕೆಳಗೆ ಇದು ಕೊನೆ. ಅಲ್ಲಿಂದ ಒಂದು 100 ಹೆಜ್ಜೆ ಹೋದರೆ ದೇವಸ್ಥಾನ ನಮಗೆ ಸಿಗ್ತದೆ. ಅಲ್ಲಿ ನಾವು ಶಿವಪ್ಪನ ದರ್ಶನವನ್ನು ಮಾಡಿ ಅಲ್ಲಿಂದ ನಾವು ಕೂಡ ಒಂದು ಪ್ರದಕ್ಷಿಣೆಯನ್ನು ಬಂದ್ವಿ. ಇದು ತಾಯಿ ಪಾರ್ವತಿ ದೇವಿಯವರು ಹೋಮಕುಂಡದಲ್ಲಿ ಆರಿದಂತಹ ಸ್ಥಳ. ಇಲ್ಲೂ ಕೂಡ ನಾವು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರ ಟಿಫನ್ ಮಾಡಲು ಬಂದ್ವಿ. ಅಲ್ಲಿನ ಒಂದು ಹೋಟೆಲಲ್ಲಿ ಟಿಫನ್ ಮಾಡಿದ್ವಿ. ಅಲ್ಲಿನ ಫುಡ್ ನಮಗೆ ಸರಿ ಹೋಗಿಸಿಲ್ಲ ಅನಿಸಿದ್ರೂ ಆ ಸಮಯಕ್ಕೆ ನಮಗೆ ಒಂದು ಬೇಕಾಗ್ತದಲ್ವ, ನಾವು ಕೂಡ ಅಲ್ಲಿ ಟಿಫನನ್ನು ಮಾಡಿದ್ವಿ. ನಂತರ ಅಲ್ಲಿ ಒಂದು ವಾಡಿಕೆ ಇದೆ, ಮಹರ್ಷಿ ಗಡ್ಡ ಅಂತಾರೆ. ಅದನ್ನು ನಾವು ಮನೆ ಒಳಗೆ ಕಟ್ಟಿದ್ರೆ, ಮನೆ ಮುಂದೆ ತೋರಣದಲ್ಲಿ ಅದನ್ನು ಕಟ್ಟಿದ್ರೆ ಯಾವ ದೃಷ್ಟಿಯೂ ನಮಗೆ ತಾಗಲ್ಲ, ದೃಷ್ಟಿ ಎಲ್ಲ ಹೋಗುತ್ತೆ ಅನ್ನೋ ಒಂದು ವಾಡಿಕೆ ಕೂಡ ಇದೆ. ಹಾಗಾಗಿ ನಮ್ಮ ಸ್ನೇಹಿತರು ನಾವೆಲ್ಲರೂ ಕೂಡ ಅಲ್ಲಿ ಅದನ್ನು ಒಂದು ತೆಗೆದುಕೊಂಡ್ವು. ಅಲ್ಲಿಂದ ತೆಗೆದುಕೊಂಡು ನಂತರ ನಾವು ಇಷ್ಟೆಲ್ಲ ಮುಗಿಯೋಷ್ಟೊತ್ತಿಗೆ ನಮಗೆ ಒಂದು 12 ಗಂಟೆ 12 ಗಂಟೆ ಅಷ್ಟೇ. ಏಕೆಂದರೆ ನಾವು 8 ಗಂಟೆ ಒಳಗೋದ್ವಿ.
ಒಂದು 3 ಅವರ್ಸಲ್ಲಿ ನಾವು 11 ಅಷ್ಟೊತ್ತಿಗೆ ನಾವು ಹೊರಗೆ ಬಂದಿದ್ವಿ. ಆಗಲೇ ಫೋಟೋ ಅದು ಇದು ಎಲ್ಲ ಅನ್ನೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಯಿತು. ನಂತರ ಅಲ್ಲಿ ನಾವು ಟಿಫನ್ ಎಲ್ಲ ಅಷ್ಟೊತ್ತಿಗೆ 12 ಗಂಟೆ ಅಷ್ಟೊತ್ತಿಗೆ ಹೊರಗೆ ಬಂದಿದ್ವಿ. ನಂತರ ಅಲ್ಲಿಂದ ನಾವು ರಾಜರಾಜೇಶ್ವರ ಟೆಂಪಲ್ಲಿಗೆ ಹೋದ್ವಿ. ಒಂದು ಸುಮಾರು 150 ಕಿಲೋಮೀಟ್ರ್ ಇದೆ ಅಲ್ಲಿಂದ. ತುಂಬ ಪವಿತ್ರವಾದ ಸ್ಥಳ ಅದು ಕೂಡ. ಅಲ್ಲಿ ದರ್ಶನ ಪಡೆದು ನಂತರ ನಾವು ಭಗವತಿ ದೇವಸ್ಥಾನಕ್ಕೆ ಬಂದವು. ಇದು ಕೂಡ ತಾಯಿ ಭದ್ರಕಾಳಿ ಅಮ್ಮನವರ ಒಂದು ಪವಿತ್ರವಾದ ಸ್ಥಳ. ಇಲ್ಲಿ ಒಂದು ನಂಬಿಕೆ ಇದೆ, ಶತ್ರು ಸಂಹಾರ ಪೂಜೆ ಮಾಡಿಸಿದ್ರೆ ಒಳ್ಳೆಯದು ಅಂತ. ಇಲ್ಲೂ ಕೂಡ ನಾವೆಲ್ಲ ಪೂಜೆ ಸಲ್ಲಿಸಿ ನಂತರ ನಾವು ನಮ್ಮೂರಿಗೆ ಹೊರಟೆವು.